ಕೆರೆಯಲ್ಲಿ ಅಕ್ರಮವಾಗಿ ನಡೆಯುತ್ತಿದೆಯಾ ಬೋಟಿಂಗ್? $50,000ಕ್ಕೆ ಒಳಗೊಳಗೆ ಟೆಂಡರ್ ಕೊಟ್ಟ ಅಧಿಕಾರಿ. ಪ್ರವಾಸೋದ್ಯಮ ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ. ಚಿಕ್ಕಬಳ್ಳಾಪುರ ಜಿಲ್ಲೆ ಬರದ ನಾಡು ಎಂದು ಫೇಮಸ್ ಆಗಿದೆ. ಅಂಥ ಜಿಲ್ಲೆಯಲ್ಲಿ ಈಗ ಯಾವ ಕೆರೆಯಲ್ಲಿ ನೋಡಿದ್ರೂ ನೀರು. ಇದರಿಂದ ಬೆಂಗಳೂರು, ಆಂಧ್ರ ಪ್ರದೇಶದ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಾ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಪ್ರವಾಸೋದ್ಯಮ ಇಲಾಖೆ ಜಿಲ್ಲೆಯಲ್ಲಿ ಒಂದಷ್ಟು ಕೆರೆಗಳನ್ನ ನಿಭಾಯಿಸ್ತಾ ಇದೆ. ಹೀಗಿರುವಾಗ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆ ಸೌಂದರ್ಯವಾಗಿ ಬೆಟ್ಟ ಗುಡ್ಡಗಳ ನಡುವಿನಲ್ಲಿದ್ದು, ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿಗರನ್ನ ಮತ್ತಷ್ಟು ಆಕರ್ಷಿಸುವುದಕ್ಕೆ ಸರ್ಕಾರಕ್ಕೆ ಆದಾಯ ತರುವ ನಿಟ್ಟಿನಲ್ಲಿ ಜಲಕ್ರೀಡೆಗೆ ಅವಕಾಶ ಮಾಡಿಕೊಟ್ಟು ಪ್ರವಾಸೋದ್ಯಮ ಇಲಾಖೆಯಿಂದ 5 ಲಕ್ಷಕ್ಕೆ ಟೆಂಡರ್ ಕರೆದಿತ್ತು. ಆದರೆ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಯಶವಂತ್ ಟೆಂಡರ್ ಕೂಗಬೇಕಾಗಿದ್ದ ಅಧಿಕಾರಿ ಯಾವುದೇ ಪತ್ರಿಕಾ ಮಾಧ್ಯಮ ಪ್ರಕಟಣೆ, ಕರಪತ್ರದ ಮೂಲಕ ಪ್ರಚಾರ ನೀಡದೆ 5 ಲಕ್ಷಕ್ಕೆ ಕೂಗಿದ್ದ ಟೆಂಡರ್ ಅನ್ನ ಒಳಗೊಳಗೆ 50,000 ಚಿಲ್ಲರೆ ಕಾಸಿಗೆ ಬೋಟಿಂಗ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ನಾವು ಈ ವಾಟರ್ ಹೊಸಳ್ಳಿ ಕೆರೆ ಏನಿದೆ ಇದನ್ನು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಇದು ದಿನಾಂಕ 8/9/25 ಆದೇಶವಿಲ್ಲದೇನೆ ಅವತ್ತೇ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ. ಇವರು ಆದೇಶ ಕೊಟ್ಟಿರೋದು ಯಾವಾಗ? 12/8/25 ಮೂಲಭೂತ ಸೌಕರ್ಯಗಳು ಒದಗಿಸಿದ ಮೇಲೆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಇರೋದು. ಆದರೆ ಯಾವುದೇ ರೀತಿ ಟಾಯ್ಲೆಟ್ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, CC ಕ್ಯಾಮ್ರಾ ಆಗಲಿ, ಲೈಟ್ಸ್ ಆಗಲಿ ಯಾವುದು ಕೊಟ್ಟಿಲ್ಲ. ಇಲ್ಲಿಗೆ 7 ತಿಂಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಸಹಾಯಕ ನಿರ್ದೇಶಕ AD ಅವರು ಇಲ್ಲಿ ಎಷ್ಟು ಸರಿ ವಿಸಿಟ್ ಕೊಟ್ಟಿದ್ದಾರೆ. ಆ ಥರ ಏನಾದರೂ ಮಾಡಲಿಲ್ಲ, ಯಾವುದೂ ಮಾಡಲಿಲ್ಲ ಅನ್ನೋದಲ್ಲಿ ಅವರೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟೂರಿಸಂ ಗೈಡ್ಲೈನ್ಸ್ ಅಲ್ಲಿ ಇದೆ. ಆ ಐಟಮ್ಗಳನ್ನ ಮುಟ್ಗೋಲ್ ಹಾಕಂತೀವಿ ಅಂತ ಅದಕ್ಕೆ ಸಂಬಂಧಪಟ್ಟ ಲೆಟ್ರನ್ನು ಸಹಾಯಕ ನಿರ್ದೇಶಕ ಯಶವಂತ್ ಅವ್ರಿಗೂ ಕೊಟ್ಟಿದ್ದೀನಿ, ಹಾಗೂ ಮಾನ್ಯ ಜಿಲ್ಲಾಧಿಕಾರಿ ಅವ್ರಿಗೂ ಕೊಟ್ಟಿದ್ದೀನಿ. ಅವರು ಇದ್ರ ಬಗ್ಗೆ ಗಮನ ಹರಿಸ್ತೀನಿ ಅಂತ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಆದರೆ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ನಡೆಸ್ತಾ ಇದ್ದಾರೆ. ಇವತ್ತು ನಡೆಸ್ತಾ ಇದ್ದಾರೆ. ಆತನು ಲೆಟರ್ ಕೊಟ್ಟಿದ್ದಾನಂತೆ, ನಾನು ನಡೆಸೋಕ್ಕಾಗಲ್ಲ, ನಿಲ್ಲಿಸ್ತೀನಿ ಅಂತ ಹೋದ ವಾರ ಕೊಟ್ಟಿದ್ದಾನಂತೆ. DC ಅವರು ಅದ್ರ ಬಗ್ಗೆ ನಮ್ಗೆ ಹೇಳಿದ್ದಾರೆ, ಅದು ನಿಲ್ಲಿಸಿದ್ದಾರೆ, ಇವಾಗ ನಡೆಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಲೆಟ್ರು ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಆದ್ರೂ ಇಂಥವರೆಗೂ ನಡೆಸ್ತಾನೆ ಇದ್ದಾನೆ. ಈ ಆಕ್ವಾ ಎಸ್ಕೇಪ್ ಅಡ್ವೆಂಚರ್ ಅನ್ನೋ ಸಂಸ್ಥೆ, ಆಕ್ವಾ ಎಸ್ಕೇಪ್ ಅಡ್ವೆಂಚರ್ ಅನ್ನೋ ಸಂಸ್ಥೆಗೆ ಕೊಟ್ಟಿರೋದು. ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಅನ್ನೋ ಸಂಸ್ಥೆ ನಡೆಸ್ತಾ ಇರೋದು ಇಲ್ಲಿ. ಇವೆರಡು ಸಂಸ್ಥೆಗಳು ಏನಾಗಿದೆ, ಈಗ ನಾನು ಮುಟ್ಗೋಲ್ ಹಾಕೊಳ್ಳಿ ಅಂತ ನಾನು ಲೆಟರ್ ಕೊಡೋವರೆಗೂ ಕೆಲವು ಐಟಮ್ಗಳು ಜಾಸ್ತಿ ಇತ್ತು. ನಾನು ಮುಟ್ಗೋಲ್ ಹಾಕೊಳ್ಳಿ ಅಂತ ಹೇಳಿದ್ಮೇಲೆ ಕೆಲವು ಐಟಮ್ಗಳು ಕಾಣೆ ಆಗಿದೆ. ಇದರಿಂದ ಸಹಾಯಕ ನಿರ್ದೇಶಕ AD ಅವರ ಏನಂತಾರೆ, ಅವ್ರ ಸಹಾಯ ಇದರಿಂದ ಇದೆ. ಆದ್ರಿಂದ ತಾವೇನು ಗೈಡ್ಲೈನ್ಸ್ ಕೊಟ್ಟಿದ್ದೀರಾ ಆ ಮುಖಾಂತರ ಮೂಲಭೂತ ಸೌಕರ್ಯ ಒದಗಿಸಿದ ಪಕ್ಷದಲ್ಲಿ ಮುಟ್ಗೋಲ್ ಹಾಕೊಂತೀವಿ ಅಂತ ಹೇಳಿದ್ದೀರಾ, ಆ ಐಟಮ್ಗಳನ್ನ ತಾವುಗಳು ಮುಟ್ಗೋಲ್ ಹಾಕೊಳ್ಳೇಬೇಕು ಅಂತ ನಾನು ಸಾರ್ವಜನಿಕವಾಗಿ ಕಳಕಳಿ ಮನವಿ. ಅಂದ್ರೆ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇದೆ. ಆದ್ರಿಂದ 7 ತಿಂಗಳಿಂದ ಮೂಲಭೂತ ಸೌಕರ್ಯ ಒದಗಿಸ್ಲಿಲ್ಲ ಅಂದ್ರೂ ಇಲ್ಲಿ ನಡೆಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಾಗಬೇಕು ಅವ್ರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಇದರಲ್ಲಿ ಅಂತ. 5 ಲಕ್ಷಕ್ಕೆ ಟೆಂಡರ್ ಕರೆದವರು ಕೇವಲ 50,000 ಕೊಟ್ಟಿದ್ದಾರೆ. ಹೌದು, ಆಕ್ವಾ ಎಸ್ಕೇಪ್ ಅಡ್ವೆಂಚರ್ಸ್ ಅನ್ನೋ ಸಂಸ್ಥೆಯ ಜೊತೆಗೆ ಸಹಾಯಕ ನಿರ್ದೇಶಕ ಯಶವಂತ್ ಟೆಂಡರ್ ಕೂಗಬೇಕಾಗಿದ್ದ ಅಧಿಕಾರಿ ಜೊತೆ ಶಾಮೀಲಾಗಿ ಕೇವಲ 50,000 ಚಿಲ್ಲರೆ ಕಾಸಿಗೆ ಹೈ ಬೆಂಡಿಂಗ್ ಅಂತ ತೋರಿಸಿ ಬೋಟಿಂಗ್ಗೆ ಅವಕಾಶ ಮಾಡಿಕೊಟ್ಟಿರೋ ಆರೋಪ ಕೇಳಿಬಂದಿದೆ. ಕೆರೆಯಲ್ಲಿ ಪ್ರವಾಸಿಗರಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮಾಡಿಕೊಂಡು ಬೋಟಿಂಗ್ ನಡೆಸುವಂತೆ ಜಿಲ್ಲಾಡಳಿತ ನಿಯಮಗಳು ಮಾಡಿದೆ. ಆದರೆ ಜಿಲ್ಲಾಡಳಿತದ ನಿಯಮಗಳನ್ನು ಗಾಳಿಗೆ ತೂರಿ ಪ್ರವಾಸಿಗರಿಂದ ಅಕ್ರಮವಾಗಿ ಒಬ್ಬರಿಗೆ $200-250 ಹಣ ಪಡೆದು ಬೋಟಿಂಗ್ ನಡೆಸ್ತಾ ಇದ್ದಾರೆ ಅಂತ ಈಗಾಗಲೇ ಸಾಮಾಜಿಕ ಕಾರ್ಯಕರ್ತ ಭೂಷಣ್ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಇನ್ನು ಯಾವಾಗ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಯಶವಂತ್ ವಾಟದ ಹೊಸಹಳ್ಳಿ ಕೆರೆಯ ಬೋಟಿಂಗ್ ಟೆಂಡರ್ ವಿಚಾರದಲ್ಲಿ ಅಧಿಕಾರಿಗೆ ಸಾಥ್ ನೀಡಿರುವ ಆರೋಪಗಳ ವಿಚಾರ ಈಗಾಗಲೇ ಸಚಿವ MC ಸುಧಾಕರ್, ಜಿಲ್ಲಾಧಿಕಾರಿ ಪ್ರಭು ಅವರ ಮೌಖಿಕವಾಗಿ ಅಕ್ರಮ ನಿಲ್ಲಿಸುವಂತೆ ಸೂಚನೆ ನೀಡಿದರೂ ಕೂಡ ಯಾರ ಮಾತಿಗೂ ಕ್ಯಾರೆ ಎನ್ನದೆ ಪ್ರವಾಸೋದ್ಯಮ ಸಹಾಯಕ ನಿರ್ದೇಶಕ ಆಕ್ವಾ ಎಸ್ಕೇಪ್ ಅಡ್ವೆಂಚರ್ಸ್ ಜೊತೆ ಕೈ ಜೋಡಿಸಿ ರಾಜಾರೋಷವಾಗಿ ಬೋಟಿಂಗ್ ನಡೆಸ್ತಾ ಇದ್ದಾರಂತೆ. ಹೀಗಾಗಿ ರೈತರು ವಾಟದ ಹೊಸಹಳ್ಳಿ ಕೆರೆಯ ಬಳಿ ತೆರೆದ ಬೋಟಿಂಗ್ ನಡೆಸ್ತಾ ಇದ್ದವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೊ ಇದೆಲ್ಲ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಕಳೆದ 6 ತಿಂಗಳಿಂದ ಈಚೆಗೆ ಏಕಾಏಕಿ ಪ್ರವಾಸೋದ್ಯಮ ಇಲಾಖೆಯವರು ಇಲ್ಲಿ ಬೋಟಿಂಗನ್ನು ವ್ಯವಹಾರ ಮಾಡ್ತಾ ಇದ್ದಾರೆ. ಬೋಟಿಂಗ್ ಮಾಡಬೇಕಾದ್ರೆ ಕನಿಷ್ಠ ಒಂದು ಕರಪತ್ರ ಆಗಲಿ, ಇಲ್ಲ ಒಂದು ಪತ್ರಿಕೆ ಹೇಳಿಕೆ ಆಗಲಿ, ಇಲ್ಲ ಡಂಗೂರ ಆಗಲಿ,
ಏನೂ ಮಾಡಿಲ್ಲ. ಸಂಬಂಧಪಟ್ಟ ಇಲಾಖೆಯವರು ಮತ್ತು ಗುತ್ತಿಗೆದಾರ ಶಾಮೀಲಾಗಿಬಿಟ್ಟು ಈ ಒಂದು ಬೋಟಿಂಗನ್ನು ಅವ್ಯವಹಾರವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಯಾವುದೇ ಒಂದು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳದೆ, ಯಾವುದೇ ಒಂದು ಜವಾಬ್ದಾರಿಯನ್ನು ಹೊತ್ಕೊಳ್ಳದೆ, ಇಲ್ಲಿ ನೋಡ್ರಿ ಸುಮಾರು ಈಗ ಸುತ್ತಮುತ್ತಲಿರ್ತಕ್ಕಂಥ ದನ ಕರು ಎಲ್ಲ ಬಂದು ಇಲ್ಲಿ ಕುಡಿತವೆ ನೀರು. ಆ ನೀರೆಲ್ಲ ಕಲುಷಿತ ಆಗಿದೆ. ಮೀನುಗಾರಿಕೆ ಇಲಾಖೆಗೆ ಸುಮಾರು 10 ರಿಂದ 15 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇದೆ. ಸೊ ಅದು ಕೂಡ ಇವಾಗ ಆ ಇಲಾಖೆಗೆ ಆದಾಯ ಕೂಡ ಬರ್ತಾ ಇಲ್ಲ. ಜೊತೆಗೆ ಇಲ್ಲಿ ಏನು ಬೋಟಿಂಗ್ ಬಿಟ್ಟಿರ್ತಕ್ಕಂಥವ್ರು ಡೀಸೆಲ್ ಪೆಟ್ರೋಲ್ ಬೋಟಿಂಗನ್ನು ಇವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಡೀಸೆಲ್ ಪೆಟ್ರೋಲ್ ಲೀಕೇಜ್ ಆಗಿಬಿಟ್ಟು ನೀರು ಕೂಡ ಕಲುಷಿತ ಆಗಿದೆ. ಸೊ ದನ ಕರು ಕುಡಿಯೋದಕ್ಕೆ ಕೂಡ ತೊಂದರೆ ಆಗ್ತಾ ಇದೆ. ಈ ಒಂದು ಅವೈಜ್ಞಾನಿಕ ಬೋಟಿಂಗ್ ವ್ಯವಸ್ಥೆಯನ್ನು ನಾವು ನಿಲ್ಲಿಸ್ಬೇಕಂತ ಹೇಳ್ಬಿಟ್ಟು ಕಳೆದ 3 ತಿಂಗಳ ಮುಂಚೆನೇ ನಾವು ಸಂಬಂಧಪಟ್ಟ ಇಲಾಖೆಯವ್ರನ್ನ ಮತ್ತು ಗುತ್ತಿಗೆದಾರನ ಕರೆಸಿಬಿಟ್ಟು ಅವತ್ತೇ ಕೂಡ ಹೇಳಿದ್ದೀವಿ, ಇಲ್ಲಿ ಡಸ್ಟ್ಬಿನ್ ಇಟ್ಟಿಲ್ಲ, ಒಂದು ಶೌಚಾಲಯ ಮಾಡಿಲ್ಲ, ಇಲ್ಲ ಫಸ್ಟ್ ಏಡ್ ಬಾಕ್ಸನ್ನು ಒಂದು ಮಾಡಬೇಕು, ಅದಕ್ಕಿಂತ ಮುಂಚೆ ದರ ಪಟ್ಟಿ ನಿಗದಿ ಮಾಡಬೇಕಂತ ಹೇಳ್ಬಿಟ್ಟು ಹೇಳಿದ್ದೀವಿ. ಅವತ್ತು ಕೂಡ ಏನು ಸ್ಥಳೀಯರು ಯಾರನ್ನ ಬಂದರೆ ಅವ್ರಿಗೆ 150 ರೂಪಾಯಿ ಅಂತ ಹೇಳಿದ್ದಾರೆ. ಬೇರೆ ಹೊರಗಡೆಯಿಂದ ಬರ್ತಕ್ಕಂಥವ್ರಿಗೆ 200 ರೂಪಾಯಿ ಥರ ನಾವು ಸರ್ಕಾರದ ಆದೇಶನೇ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಹೇಳಿದ್ರು. ಸೊ ಆ ಮುಖಾಂತರ ನಾವು ಅವರು ಬಂದಿರತಕ್ಕಂಥ ಗುತ್ತಿಗೆದಾರ 15 ದಿವಸ ನಾನು ಕಾಲಾವಕಾಶ ಕೊಡಿ, ನೀವು ಹೇಳಿರ್ತಕ್ಕಂಥ ಎಲ್ಲನೂ ನಾನು ಇದಕ್ಕೆ ಪೂರೈಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇನ್ನೂ ಒಂದು ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನಂದರೆ, ರಾತ್ರಿ ಹೊತ್ತು ಸುಮಾರು ಜನ ಬರ್ತಾರೆ, ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾಣಾಪಾಯ ಸಂಭವಿಸುವಂಥ ಇದು ಕೂಡ ಇದೆ ಅಂತ ಹೇಳ್ಬಿಟ್ಟು ನಾನು ಸುಮಾರು ಸಲ ಹೇಳಿದ್ದೀನಿ. ಅವರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೆ. ಆವಾಗಲೇ ಪಾಪ ಅಲ್ಲಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗೆ ಒಂದು ಸೋಲಾರ್ ಬಲ್ಪನ್ನು ಹಾಕಲಿಕ್ಕೆ ಕೂಡ ತಯಾರಿ ಮಾಡಿಕೊಟ್ರು. ಅವತ್ತು ಕೂಡ ಹೇಳಿದ್ದಾರೆ, ತಕ್ಷಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಕೂಡ ಒಂದು ಬಲ್ಪನ್ನು ಹಾಕಿಲ್ಲ ಇಲ್ಲಿ. ಈ ಥರ ಈಗ ಮತ್ತೆ ಆ ನೀರಲ್ಲಿ ಏನು ಬಂದಿಲ್ಲ ಬರ್ತಕ್ಕಂಥ ಪ್ರವಾಸಿಗ ಟೂರಿಸಮ್ ಪ್ಲೇಸ್ ಥರ ಆಗಿದೆ ಇದು. ಆ ಬಂದಿರತಕ್ಕಂಥ ಯಾತ್ರಿಗಳು ಇಲ್ಲಿ ಕುಡಿತಕ್ಕಂಥ ಬಾಟ್ಲು, ತಿಂತಕ್ಕಂಥ ಪೇಪರು ಎಲ್ಲ ತೊಗೊಂಡೋಗ್ಬಿಟ್ಟು, ಆ ಪೆಂಪರ್ಸು ಮಕ್ಕಳಿಗೆ ಆಗಿರ್ತಕ್ಕಂಥ ಪೇಪರ್ಸ್ ಕೂಡ ತೊಗೊಂಡೋಗ್ಬಿಟ್ಟು ನೀರಲ್ಲಿ ಹಾಕ್ತಾ ಇದ್ದಾರೆ. ಅದನ್ನು ಕೂಡ ಅದಕ್ಕೆ ಡಸ್ಟ್ಬಿನ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ನೀವು ತೀವ್ರವಾಗಿ ನಿಗಾ ಇಡಬೇಕಂತ ಹೇಳಿದ್ವಿ. ಅದು ಕೂಡ ಜವಾಬ್ದಾರಿ ಹೊತ್ಕೊಂಡು ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಬೋಟಿಂಗ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ನಾವು ಈಗ ನಾವು ಒಂದು ತೀರ್ಮಾನ ತಗೊಂಡಿದ್ದೀವಿ, ಬುಧವಾರ ಆಗಲಿ ನಾವು ಮತ್ತೆ ಜಿಲ್ಲಾಧಿಕಾರಿಗೆ ಹೋಗ್ಬಿಟ್ಟು ಒಂದು ಮನವಿಯನ್ನು ಕೊಡ್ಲಿಕ್ಕೆ ಕೂಡ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇನ್ನು ಯಾವಾಗ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ನಡೀತಾ ಇರುವ ಬೋಟಿಂಗ್ ವಿಚಾರದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಯ ಪಾತ್ರ ಇರುವುದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದ್ದು, ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿ ನಾನಾ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದ್ದು, ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.